100% ಸ್ಪರ್ಧೆ ಮಾಡಬೇಕು ಅನ್ನೋಂತಹ ಸಂಕಲ್ಪ ಅಂತೂ ಮಾಡಿದ್ದೀನಿ. ಆದರೆ ಆ ರೀತಿ ಏನಾದರೂ ನನಗೆ ಅರ್ಹತೆ ಇದೆ ಅಂತಂದರೆ ಈಗ ನನ್ನ NDA ಪಕ್ಷದಿಂದ ಭಾಗವಹಿಸಿರ್ತಕ್ಕಂಥ ಸ್ಪರ್ಧೆ ಮಾಡಿದಂತಹ ಎಲ್ಲ ಅಭ್ಯರ್ಥಿಗಳು ಗೆಲ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಅದೇ ರೀತಿ ನಾವು ಸಹ ನಮ್ಮ ಕೈಯಲ್ಲಾದಂತಹ ಕೆಲಸವನ್ನು ಮಾಡಿದ್ದೀವಿ. ವಿಶೇಷವಾಗಿ ಪೆರೇಸಂದ್ರ ಭಾಗದಿಂದ ಏನು ಸ್ಪರ್ಧೆ ಮಾಡಿರುವಂತಹ ನಮ್ಮೆಲ್ಲರ ಹಿರಿಯರು, ಈ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ತುಂಬ ಹೆಸರು ಮಾಡಿದಂತಹ ಧುರೀಣರು ಆದಂತಹ KV ನಾಗರಾಜಣ್ಣವರು ಈ ಒಂದು ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ನಾವೆಲ್ಲ ಪಣತೊಟ್ಟು ಕೆಲಸ ಮಾಡಿದ್ದೀವಿ. ನಮ್ಮ ಕೈಲಾದಂತಹ ಅಳಿಲು ಸೇವೆಯನ್ನು ಅವರಿಗೆ ನಾವು ಸಲ್ಲಿಸಿದ್ದೀವಿ. ಖಂಡಿತವಾಗೂ ಗೆಲ್ತಾರೆ ಅನ್ನೋದು ನನ್ನ ಒಂದು ಉದ್ದೇಶ. ನಮ್ಮ NDA ಪಕ್ಷದ ನಮ್ಮ NDA ಏನು ಒಂದು ನಮ್ಮ ಒಂದು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ KV ನಾಗರಾಜಣ್ಣವರು. ಅದೇ ರೀತಿ ಇನ್ನಷ್ಟು ನಮ್ಮ ಸ್ಪರ್ಧಿಗಳು NDAಯಿಂದ ಇಡೀ ಜಿಲ್ಲೆಯಾದ್ಯಂತ ಜನತಾದಳದ ಜೊತೆಗೆ ನಮ್ಮ BJP ಪಕ್ಷ ಸೇರಿ ಮಾಡಿರುವಂತಹ ಈ ಒಂದು ಸ್ಪರ್ಧೆಯಲ್ಲಿ ನಮಗೆ ಬಹುಮತ ಸಿಗುತ್ತೆ. ಮುಂದೆ ನಮ್ಮ ಈ ಚೀಮೂಲ್ನ ಮೊದಲನೇ ಬಾರಿಗೆ ಏನು ಚೀಮೂಲ್ ಒಂದು ಅಧಿಕಾರಕ್ಕೆ ಬರುತ್ತೆ, ಅದರಲ್ಲಿ ನಮ್ಮ NDA ಅವರೇ ಈ ಬಾರಿ ಒಬ್ಬ ಚೇರ್ಮನ್ ಆಗ್ಬೋದು, ಅಧ್ಯಕ್ಷರಾಗ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆ. ಅದರಂತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ ಸರ್. ನಂದಿ ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಇಲ್ದಿರೋದು ನಿಜಕ್ಕೂ ವಿಪರ್ಯಾಸ. ನಿಜಕ್ಕೂ ಅದಕ್ಕೆ ನಂಗೆ ಬೇಸರ ಇದೆ. ಅದು ಯಾಕಾಗಿಲ್ಲ, ಏನಾಗಿಲ್ಲ, ನಾನೊಬ್ಬ ಮಾಮೂಲಿ BJP ಪಕ್ಷದ ಕಾರ್ಯಕರ್ತ ಮಾತ್ರ ಆಗಿರೋದ್ರಿಂದ ಅದ್ರ ಬಗ್ಗೆ ದೊಡ್ಡ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೂ ಸಹ ನನ್ನ NDAಯಿಂದ ಒಬ್ಬ ಅಭ್ಯರ್ಥಿ ಇರಬೇಕಾಗಿತ್ತು, ಇಲ್ಲ ಅಲ್ಲಿ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಿರೋ ಇರೋಗೆ ಏನು ನಾಯಕರು ಯಾರಿದ್ದಾರೆ ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಅದು ಬಿಟ್ಟು ಕಾಂಗ್ರೆಸ್ ಪಕ್ಷದ ಇಬ್ಬರು ಅವರೇ ಏನು ಎಲೆಕ್ಷನ್ ಮಾಡಿಕೊಂಡು ಇದು ಮಾಡ್ತಿದ್ದಾರೆ. ಅದರಲ್ಲಿ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅದರ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಅದು ಅವರ ಆಂತರಿಕ ವಿಷಯ. ಅದ್ರ ಜೊತೆಗೆ ಏನು ಡೆಲಿಗೇಟ್ಸ್ ಏನಿದ್ದಾರೆ ಅವರು ಅದನ್ನು ನೋಡಿ ಆ ಇಬ್ಬರಲ್ಲಿ ಯಾರು ಸೂಕ್ತ ಅನಿಸುತ್ತೆ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ನನಗನ್ಸುತ್ತೆ ಸರ್. 2028 ಇನ್ನೂ ತುಂಬ ದೂರ ಇದೆ. ರಾಜಕೀಯದಲ್ಲಿ ಯಾರು ಬೇಕಾದರೂ ಸ್ಪರ್ಧೆ ಮಾಡ್ಬೋದು ಅಥವಾ ಇನ್ಯಾರಿಗಾದರೂ ಸಪೋರ್ಟು ಮಾಡ್ಬೋದು. 100% ಸ್ಪರ್ಧೆ ಮಾಡಬೇಕು ಅನ್ನೋಂತಹ ಸಂಕಲ್ಪ ಅಂತೂ ಮಾಡಿದ್ದೀನಿ. ಆದರೆ ನನ್ನ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಅದು ಸಹ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ನನ್ನ ಜೊತೆ ನಿಂತಿರೋ ಅಂತಹ ಜನ ಏನು ಹೇಳ್ತಾರೆ, ಚಿಕ್ಕಬಳ್ಳಾಪುರ ಜನತೆಯ ನಾಡಿ ಮಿಡಿತ ಏನು ಅನ್ನೋದನ್ನು ಆವತ್ತು ಡಿಸೈಡ್ ಮಾಡಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಸಂಕಲ್ಪ. ಆ ಟೈಮ್ ಬರಲಿ, ಅವತ್ತು ಯೋಚನೆ ಮಾಡೋಣಂತೆ. ಒಂದು ವೇಳೆ ಪಕ್ಷದಿಂದ ಟಿಕೆಟ್ ಸಿಗದ ಪಕ್ಷದಲ್ಲಿ ಸ್ವತಂತ್ರ ಅಭ್ಯರ್ಥಿಗೆ ಆದರೂ ಸ್ಪರ್ಧೆ ಮಾಡುವ ಇಂಗಿತ ಇದೆಯಾ ನಿಮಗೆ? 108 ಜನ ಟಿಕೆಟ್ ಕೇಳ್ತಾರೆ, ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡ್ತಾರೆ. ಸ್ವತಂತ್ರ ಅಭ್ಯರ್ಥಿ ಆಗಬೇಕಾ, ಇನ್ನೇನೋ ಆಗಬೇಕಾ, ಅದೆಲ್ಲ ಈಗ ತುಂಬ ಅರ್ಲಿ ಆಯ್ತು ಇದನ್ನೆಲ್ಲ ಮಾತಾಡೋ ಅಂಥದ್ದು. ನಾನು ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇದ್ದೀನಿ. ಆ ರೀತಿ ಏನಾದರೂ ನನಗೆ ಅರ್ಹತೆ ಇದೆ ಅಂತಂದರೆ 100% ನನಗೆ ಟಿಕೆಟ್ ಕೊಡೋವಂಥ ಕೆಲಸನ ನರೇಂದ್ರ ಮೋದಿ ಅವರಿಂದ ಹಿಡಿದು ಇಲ್ಲಿನ ಸುಧಾಕರ್ ಅವ್ರವರೆಗೂ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅದು ನನ್ನ ಪಕ್ಷದ ಶಕ್ತಿ. ಸೊ ಆ ಥರದ್ದೇನಾದರೂ ಆವತ್ತು ನನಗೆ ಅರ್ಹತೆ ಇದೆ ಅಂತ ಅನಿಸಿದ್ರೆ ಆಂತರಿಕವಾಗಿ ಒಂದು ಸಮೀಕ್ಷೆ ಎಲ್ಲ ನಡೆಯುತ್ತೆ. ಬೇರೆ ಬೇರೆ ಲೆಕ್ಕಾಚಾರಗಳಿರ್ತದೆ, ಜೊತೆಗೆ ಸಾಮಾಜಿಕ ಲೆಕ್ಕಾಚಾರ ಇರ್ತದೆ, ಜಾತಿ ಲೆಕ್ಕಾಚಾರ ಇರ್ತದೆ. ಎಲ್ಲವನ್ನು ತೂಕ ಮಾಡಿ ಆವತ್ತು ಟಿಕೆಟ್ ಕೊಡುವಂಥ ಕೆಲಸ ಮಾಡ್ತಾರೆ. ಇನ್ನು 2.25 ವರ್ಷ ಇರುವಂತಹ ಇದಕ್ಕೆ ಈಗಲೇ ನಾವು ಇದೇನೋ ಕೂಸು ಹುಟ್ಟಕ್ಕೆ ಮೊದಲೇ ಕುಲಾವಿ ಹೊಲಿಸಿದ್ರು ಅನ್ನೋದು ಇನ್ನೂ ಬೇಡ. ಜನಗಳಲ್ಲೋಗಿ ಕೆಲಸ ಮಾಡೋಣ, BJP ಪಕ್ಷದ ಶಕ್ತಿ ಹೆಚ್ಚಿಸೋಣ. ಅದನ್ನೆಲ್ಲ ಮಾಡಿ ಒಟ್ಟಾಗಿ ಒಂದು ಆವತ್ತಿನ ಚುನಾವಣೆಗೆ ಹೋಗಿ ಯಾರಾದರೂ ನಮ್ಮ BJP ಪಕ್ಷದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡೋದ್ರ ಕಡೆ ಗಮನ ಕೊಡೋಣ ಅನ್ನೋದು ನನ್ನ ಭಾವನೆ. ಸಂಸದ ಸುಧಾಕರ್ ಹೇಳಿದ್ದಾರೆ ಸರ್, ನಾನು ರೆಡಿ ಇದ್ದೀನಿ, ಬೇರೆಯವ್ರ ಕೊಟ್ಟರು ರೆಡಿ ಇದ್ದೀನಿ. ಸರಿ ಇದೆ ಅಲ್ಲ. ಈಗ ಅವರು ಸಹ ಪಕ್ಷದ ನಾಯಕರು, ಅವ್ರಿಗೂ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನೋ ಒಂದು ಆಸೆ ಇರ್ತದೆ. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅವರು ಸೇವೆ ಮಾಡಿದ್ದಾರೆ. ಅವ್ರಿಗೇನಾದರೂ ಬರಬೇಕು ಅಂತ ತಪ್ಪೇನಿಲ್ಲ. ರಾಜಕಾರಣದಲ್ಲಿ ಅವ್ರವ್ರದ್ದೇ ಆದ ಲೆಕ್ಕಾಚಾರ ಇರ್ತದೆ. ಬಂದರೆ ತಪ್ಪಿಲ್ಲ, ಬೇರೆಯವ್ರಿಗೆ ಬಂದರೆ ಮಾಡ್ತೀವಿ ಅಂತ ಹೇಳಿರೋದು ತಪ್ಪಿಲ್ಲ. ಸರಿ ಇದೆ, ಅದರಲ್ಲೇನು. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ.
5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.